ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಎಂತಕ್ಕೆ ಮಾಡ್ತಿದ್ದೀನಿ ಅಂದರೆ, ಆಲ್ಮೋಸ್ಟ್ ವಿ ಆರ್ ಇನ್ ದ ಇಯರ್ ಎಂಡ್. ಆಲ್ಮೋಸ್ಟ್ ಇದೀವಿ, ಇವತ್ತು ಇಯರ್ ಎಂಡು. ಸೊ ನಾನು ಒಂದು ನಾರ್ಮಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಕೇಳ್ಬೋದು ಚಾಲೆಂಜ್ ಕತೆ ಏನಾಯಿತು ಅಂತ. ಅದು ಫಸ್ಟ್ ಚಾಲೆಂಜ್ ಅಲ್ವಾ, ಆಬ್ವಿಯಸ್ಲಿ ಫ್ಲಾಪ್ ಆಯಿತು. ಮಾಡ್ತೀನಿ, ಜಾನಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಅಲ್ವಾ. ಏನು ಗೊತ್ತಾ, ನಾನು ಯಾವಾಗಲೂ ಅಷ್ಟೇ ಸೀರಿಯಸ್ ಆಗಿ ಏನಾರ ಮಾಡಬೇಕು ಅಂತ ತುಂಬ ಅಂದ್ಕೊಂಡಾಗಲೇ ಏನಾಗುತ್ತೆ ಗೊತ್ತಾ, ಆಬ್ವಿಯಸ್ಲಿ ಫ್ಲಾಪ್ ಆಗ್ತೀನಿ. ಅದಕ್ಕೆ ಈ ಸತಿ ನೋಡೋಣ, ಅದು ಹೇಗೆ ಹೋಗುತ್ತಾ ಹಾಗೆ ಹೋಗಲಿ. ಚಾಲೆಂಜ್ ವೀಡಿಯೋಸ್ ಎಲ್ಲ ಸೂಟ್ ಆಗಲ್ಲ, ಬಟ್ ಮಾಡೇ ಮಾಡ್ತೀನಿ. ಇವಾಗಲ್ಲ, ಇನ್ನು ಸ್ವಲ್ಪ ಡೇಸ್ ಆದಮೇಲೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಈ ಇಯರಲ್ಲಿ ನನಗೆ ಏನೇನಾಯ್ತು ನನ್ನ ಲೈಫಲ್ಲಿ, ಗುಡ್ ಥಿಂಗ್, ಬ್ಯಾಡ್ ಥಿಂಗ್ಸ್ ಆ್ಯಂಡ್ ವಿಷನ್ ಬೋರ್ಡ್. ನಾನು ವಿಷನ್ ಬೋರ್ಡ್ ಮಾಡಬಾರ್ದು, ಇದೆಲ್ಲ ಸುಮ್ಮನೆ ಸುಳ್ಳು ಸುಳ್ಳು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಬಟ್ ಆ ವಿಷನ್ ಬೋರ್ಡ್ ಬಗ್ಗೆ ಒಂದು ರೀಲ್ ಬಂದಮೇಲೆ ನಾನು ಜಸ್ಟ್ ಸ್ಕ್ರೋಲಿಂಗ್ ಆಯಿತಾ. ಸ್ಕ್ರೋಲ್ ಮಾಡ್ತಾ ಮಾಡ್ತಾ ತುಂಬ ಜನ ವಿಷನ್ ಬೋರ್ಡ್ ಮಾಡಿದ್ದಾರೆ. ದೇ ವರ್ ಲೈಕ್, ಇಲ್ಲ ಇದಾಯಿತು. ಬಟ್ ನಂಗೆ 2026 ಇಟ್ಸ್ ಸೋ ಇಂಪಾರ್ಟೆಂಟ್ ಇಯರ್. ನನಗೆ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಐ ಆಮ್ ಥಿಂಕಿಂಗ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್ ಆ್ಯಂಡ್ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋಣ ಅಂತ ಥಾಟಲ್ಲಿದ್ದೀನಿ. ಸೊ ಇದು ಸೆಕೆಂಡ್ ಪಾರ್ಟ್. ಆದರೆ ಫಸ್ಟ್ ಪಾರ್ಟು, ಈ ಇಯರ್ ಏನೇನಾಯಿತು. ಇಯರ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ. ಆಲ್ಮೋಸ್ಟು ಒಳ್ಳೆಯದೇ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್. ಟ್ರಿಪ್ ಹೋಗಬೇಕು ಅಂದ್ಕೊಂಡೆ, ಫ್ಯಾಮಿಲಿ ಟ್ರಿಪ್. ಹೌದು, ನಾವು ಊಟಿಗೆ ಹೋಗಿ ಬಂದ್ವಿ ಏಪ್ರಿಲ್ ಟೈಮಲ್ಲಿ, ನಾನು, ಅಮ್ಮ, ಅಣ್ಣ ಎಲ್ಲ. ಸೊ ನೆಕ್ಸ್ಟ್ ಹ್ಯಾಪನ್ಡ್ ಅಂತ ಅಂದರೆ, ತುಂಬ ಆಗಿದೆ, ನೆನ್ಪರ್ತಾ ಇಲ್ಲ. ಒಳ್ಳೇದಷ್ಟೇ ಅಲ್ವಾ, ಕೆಟ್ಟದ್ದಲ್ವ ಜಾಸ್ತಿ ನೆನ್ಪರೋದು ಮನುಷ್ಯರಿಗೆ, ಅದೇ ಥರ. ಸೊ ಕೆಟ್ಟದ್ದೇನಾಗಿದೆ ಅಂತಂದರೆ, ಏನೋ ಅಂಥದ್ದು ನನಗೆ ಎಫರ್ಟ್ ಆಗೋವಂಥ ಎಫರ್ಟ್ಸ್ ಏನೋ ನನಗೆ ಪರಿಣಾಮ ಬೀಳೋ ಅಂಥದ್ದು ಯಾವುದೂ ಆಗಿಲ್ಲ ಆಯಿತಾ. ಕೆಲವೊಂದು ಸತಿ ಹಂಗೆ ಟಂಗ್ ಟ್ವಿಸ್ಟ್ ಆಗಲ್ಲ, ಏನು ಮಾಡಲಿ. ಐ ಲೂಸ್ ಸೋ ಮೆನಿ ಪೀಪಲ್ಸ್ ಆಯಿತಾ. ನಂಗೊಂದು ಗುಡ್ ಹೆಲ್ತಿ ಫ್ರೆಂಡ್ ಗ್ರೂಪ್ ಇದೆ ಇವಾಗ. ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ತುಂಬ ಜನ ಕಟ್ ಆಫ್ ಆಗಿದ್ದಾರೆ ಲೈಫಿಂದ. ಇಟ್ಸ್ ಓಕೆ, ಲೆಟ್ ದಮ್ ಗೋ. ಅದು ಬಿಟ್ಟು ಹೇಳಿ, ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮಕ್ಕಳು. ಆ್ಯಂಡ್ ಅನದರ್ ಮೇನ್ ಥಿಂಗ್, ನಾನು ಲಾಗ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಪಾಡ್ಕಾಸ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ನ ಬಂದು 2 years ಬ್ಯಾಕೆ ಪ್ಲ್ಯಾನ್ ಆಗಿತ್ತು ಆಯಿತಾ. ಬಟ್ ಅವಾಗ ತುಂಬ ಟ್ರೋಲ್ಸ್ ಆಗ್ತಿತ್ತು. ಐ ಫೆಲ್ಟ್ ಲೈಕ್, ನಾನೇನಾದ್ರು ಟ್ರೋಲ್ ಆದರೆ ನನಗೆ ಬ್ಯಾಡ್ ಕಮೆಂಟ್ಸ್ ತೊಗೊಳ್ಳೋ ಅಂತ ಸ್ಟ್ರಾಂಗ್ ಮೈಂಡ್ಸೆಟ್ ಇರಲಿಲ್ಲ ಅವಾಗ. ಬಟ್ ನಾವು ಏನಾರು ಅಂದ್ಕೊಳ್ಳಿ ಬಿಡು, ಇವಾಗ ಮಾಡ್ತಿರೋದು ನಾನು ಪ್ರಾಪರಾಗಿದೆ, ಕರೆಕ್ಟಾಗಿದೆ ಅನ್ನೋ ಮೈಂಡ್ಸೆಟ್ ಇದೆ. ಅವಾಗ ಯಾರು ನೋಡಿದ್ರೆ, ನಮ್ಮ ಫ್ಯಾಮಿಲಿಲಿ ಯಾರು ನೋಡಿದ್ರೆ ಅನ್ನೋದು ತುಂಬ ಇತ್ತು. ಬಟ್ ಇವಾಗ 1% ಕೂಡ ಫ್ಯಾಮಿಲಿ ತಲೆಲಿಲ್ಲ. ನಮ್ಮಮ್ಮ ನಮ್ಮಣ್ಣ ಬಿಟ್ಟು ಬೇರೆ ಯಾರು ಹೇಳಿದ್ರು ಬಾಯ್ ಅಷ್ಟೇ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಆಯಿತಾ. ಆ್ಯಂಡ್ ಅನದರ್ ಥಿಂಗ್ ಏನಪ್ಪ ಅಂತಂದರೆ, ಇಷ್ಟೆಲ್ಲ ತುಂಬ ಒಳ್ಳೆಯದಾಗಿದೆ ಈ ವರ್ಷ. ದಿಸ್ ಇಯರ್ ವಾಸ್ ಸೋ ಗುಡ್ ಟು ಮೀ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಾಗಿದೆ ಈ ವರ್ಷ. ಬಟ್ ತುಂಬ ಕೆಟ್ಟದ್ದೇನಪ್ಪ ಆಯಿತು ಅಂದರೆ, ತುಂಬ ಜನದ್ದು ರಿಯಲ್ ಫೇಸ್ ಗೊತ್ತಾಯಿತು. ಆ್ಯಂಡ್ ದೇ ಆರ್ ನಾಟ್ ಮೆಂಟ್ ಟು ಮೀ. ಅಂದರೆ ಅವರು ನನ್ನ ಲೈಫಲ್ಲಿ ಇರೋ ಅರ್ಹತೆನೇ ಇರಲಿಲ್ಲ ಆ ಪರ್ಸನ್ಸ್ಗಳಿಗೆ. ದೇ ಆರ್ ಲೈಕ್ ವೇಸ್ಟ್ ಆಫ್ ಟೈಮ್. ನನ್ನ ಟೈಮ್ ವೇಸ್ಟ್ ಆಯಿತು ಅವ್ರ ಜೊತೆ ಇದ್ದು. ಅದರ್ ದೆನ್ ದಟ್ ಎವ್ರಿಥಿಂಗ್ ವಾಸ್ ಗುಡ್, ತುಂಬ ಚೆನ್ನಾಗಿದೆ. ಬಟ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮನೇಲಿ ನಾನು ಏನೇ ಮೆಸ್ಟಪ್ ಮಾಡ್ಕೊಂಬಂದ್ರು, ಇಲ್ಲಾಂದರೆ ನನ್ನ ಲೈಫ್ ಮೆಸ್ಟಪ್ ಆದರೂ ನಮ್ಮಮ್ಮ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಎವ್ರಿಥಿಂಗ್ ವಾಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಈ ಇಯರ್. ಸೊ ನೆಕ್ಸ್ಟ್ ಇಯರ್ ಏನಪ್ಪ ಅಂದರೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಕೇಳಿದ್ರೆ ಇಟ್ ಲೈಕ್ 25% ಅಷ್ಟೇ. 100ಗೆ 25% ಐ ವಾಸ್ ಲೈಕ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಟ್ಸ್ ನಾಟ್ ಲೈಕ್ ಒಂದೇ ಗ್ರಾಫ್ ಇರಲಿಲ್ಲ, ಮೇಲೆ ಕೆಳಗೆ ತುಂಬ ಮೇಲಿಗಿಂತ ತುಂಬ ಕೆಳಗೆ ಇತ್ತು ಗ್ರಾಫ್ ಈ ಸತಿ. ನೋಡೋಣ ನೆಕ್ಸ್ಟ್ ಬರೋ ಇಯರ್ ಹೇಗಿರುತ್ತೆ ಅಂತ. ಆ್ಯಂಡ್ ನಾನು ಹೊಸ ಜಾಬ್ಗೆ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದನ್ನ ನಾನು ಅಂದ್ಕೊಂಡಷ್ಟು ಪ್ರಾಫಿಟ್ ಆಗಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಐ ಶುಡ್ ಗೋ ಫಾರ್ ಜಾಬ್. ಇನ್ನು ನಾನು ಅಂದ್ಕೊಂಡಿರೋ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಬೇಕು ಅಂದರೆ ಐ ಶುಡ್ ಗೋ ಫಾರ್ ಜಾಬ್. ಇದು ನನ್ನ ಲಾಸ್ಟ್ 2025 ಈ ಥರ ಇತ್ತು. ಸೊ ನೆಕ್ಸ್ಟ್ ಇಯರ್ 2026ನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಐ ನೋ ನಾವೇನೋ ಪ್ಲ್ಯಾನ್ ಮಾಡಿದ್ರು ದೇವ್ರೇನು ಬರೆದಿರ್ತಾರೆ ಅದೇ ಆಗುತ್ತೆ ಅಂತ. ಸ್ಟಿಲ್ ಅದೊಂದು ಹೋಪ್ ಅನ್ನೋದು ಇರಬೇಕು, ಇದು ಹಾಗೇ ಆಗುತ್ತೆ, ಇದು ಮಾಡೇ ಮಾಡ್ತೀನಿ, ಆ ಮ್ಯಾನಿಫೆಸ್ಟೇಷನ್ ಇರಬೇಕು, ಆ ವಿಷನ್ ಬೋರ್ಡ್, ಅದು ವಿಷನ್ ಬೋರ್ಡ್ಗಿಂತ ಆ ವಿಷನ್ ಇರಬೇಕು ಲೈಫಲ್ಲಿ ಅನ್ನೋದೊಂದು. ಲಾಸ್ಟ್ ಇಯರ್ ನಾನು
ಥಿಂಕ್ ಮಾಡಿದ್ರಲ್ಲಿ ಅಂದ್ರೆ ಪ್ಲಾನ್ ಅಂತ ಏನಿರಲಿಲ್ಲ. ಬಟ್ ಆ ಇಯರಲ್ಲಿ ಅದನ್ನ ಮಾಡಬಹುದಾಗಿತ್ತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಇಯರ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಬರ್ದು ಕೂಡ ಇಟ್ಕೊಂಡಿದ್ದೀನಿ ನನ್ನ ಡೈರಿಲಿ, ಆಯ್ತಾ. ಅದ್ರಲ್ಲಿ ನಾನು ಫ್ಯೂ ಶೇರ್ ಮಾಡ್ತೀನಿ. ಬಿಕಾಸ್ ಈಗ ಎಲ್ಲಾನು ಹೇಳ್ಬಿಟ್ಟು ಇವಳು ಮಾಡಲಿಲ್ಲ ಇವಳು ಅಂತೆಲ್ಲ ಅಂದರೆ, ಸೊ ಅದಕ್ಕೆ ಬೇಸಿಕ್ ನನಗೆ ಏನು ಮಾಡ್ಬೇಕು ಅನ್ಸಿತ್ತು ಅದನ್ನ ಮಾತ್ರ ನಾನು ಹೇಳ್ತೀನಿ. ಈ ಇಯರ್ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಮ್ಯಾನಿಫೆಸ್ಟ್ ಮಾಡಿರೋದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಬೇಕು ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಮಾನಿಟೈಸೇಷನ್ ಆಗಬೇಕು ಬೇಗ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಾಡೆಲ್ ಶೂಟ್ ಆಯಿತಾ. ಲಾಸ್ಟ್ ಇಯರ್ ನಂದು 2 ಮಾಡೆಲ್ ಶೂಟ್ಸ್ ಮಾಡಿಸಿದ್ದೆ. ಸೊ ಈ ಇಯರ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇನ್ನೊಂದೇನೋ, ನಾನು ಜಿಮ್ಗೆ ಹೋಗ್ಬೇಕು. ನಾನು ಫಿಟ್ನೆಸ್ ನಾನು ಲಾಸ್ಟ್ ಇಯರ್ಗಿಂತ ಲಾಸ್ಟ್ ಇಯರ್ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಚೆನ್ನಾಗಿ ಬಾಡಿ ಶೇಪ್ ಕೂಡ ಆಗಿತ್ತು ನಂದು. ಬಟ್ ಈ ಸತಿ ಹಾಯ್ ಮಾಡ್ಕೊಂಬಿಟ್ಟೆ ಬಿಕಾಸ್ ಆಫ್ PG ಫುಡ್. ಸೊ ಇಷ್ಟು ಅಂದ್ಕೊಂಡಿದ್ದೀನಿ. ಒಳ್ಳೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು. ಯಾಕಂದರೆ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಫುಲ್ ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಂಡಿರ್ತೀನಿ. ಅದ್ರ ಮೇಲೆ ಏನಾರ ಬ್ಯಾಡ್ ಕಮೆಂಟ್ ಬಂದರೆ ಐ ಫೀಲ್ ಲೈಕ್ ಓಕೆ, ಇವ್ರು ಇಷ್ಟು ನೀಟಾಗಿ ವಿಡಿಯೋ ಮಾಡಿ, ಅದು ಜಸ್ಟ್ ಐಮ್ ಸೇಯಿಂಗ್ ಎಕ್ಸಾಂಪಲ್ ಆಫ್ ವೀಡಿಯೋಸ್, ಆಯಿತಾ. ಈ ವಿಡಿಯೋ ನಾನು ಮಾಡಬೇಕು ಅಂದ್ಕೊಂಡಿರ್ತೀನಿ. ಆ ವಿಡಿಯೋನ ನಾನು ತುಂಬ ರೆಫರ್ ಕೂಡ ಮಾಡಿರ್ತೀನಿ. 2-3 ವೀಡಿಯೋಸ್ ರೆಫರ್ ಮಾಡಿಬಿಟ್ಟು ನೆಕ್ಸ್ಟ್ ನಂದು ಓನ್ ಕ್ರಿಯೇಟಲ್ಲಿ ಏನು ಮಾಡಬೇಕು ಅಂತ ಆ ಥರ ಅಂದ್ಕೊಂಡು ತುಂಬ ವೀಡಿಯೋಸ್ ಬಿಟ್ಬಿಟ್ಟಿದ್ದೀನಿ ಮಾಡೋದನ್ನ. ಅಂದರೆ ನಾನು ಅದ್ರ ಬ್ಯಾಡ್ ಕಮೆಂಟ್ಸ್ ಓದಿರ್ತೀನಲ್ವಾ, ಐ ಫೀಲ್ ಲೈಕ್ ಅವ್ರು ಇಷ್ಟು ಕ್ಲೀನಾಗಿ ವಿಡಿಯೋ ಮಾಡಿದ್ರು, ವೈ ಬ್ಯಾಡ್ ಕಮೆಂಟ್ಸ್, ಓಕೆ ನನಗೂ ಬಂದುಬಿಟ್ರೆ ಅನ್ನೋದು. ಲಾಸ್ಟ್ ಇಯರ್ ನನ್ನ ಮೈಂಡ್ಸೆಟ್ ಆ ಥರ ಇತ್ತು. ಸೊ ಈ ಇಯರ್ ನನಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ. ನನಗೆ ಹೇಗೆ ಬದುಕಬೇಕು ಅನಿಸುತ್ತೆ, ಐ ವಿಲ್ ಲೀವ್ ದ ಲೈಫ್ ಲೈಕ್ ದಟ್ ಅಂತ. ಇನ್ನೊಂದು ಗುಡ್ ಹೆಲ್ತ್, ಕೆರಿಯರ್, ಗುಡ್ ಹೆಲ್ತ್, ಒಳ್ಳೇದು ಹೆಲ್ತ್ ಮೇಂಟೈನ್ ಮಾಡಬೇಕು. ಮೀನ್ಸ್ ಈಟಿಂಗ್ ಹೆಲ್ತಿ ಫುಡ್, ಜಂಕ್ನ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಕೆರಿಯರ್ ಗ್ರೋತ್ ಮಾಡ್ಕೊಬೇಕು ಈ ವರ್ಷ. ಆ್ಯಂಡ್ ಟ್ರಾವೆಲ್. ನನಗೆ ಅಡ್ವೆಂಚರಸ್ ಗೇಮ್ ಮಾಡಬೇಕದು ತುಂಬ ತಲೆಯಲ್ಲಿದೆ. ಬಟ್ ಈ ಲಾಸ್ಟ್ ಟೈಮು ಜಿಪ್ಲೈನರ್ ಊಟಿಲಿ ಹೋದಾಗ ಮಾಡಿದ್ದೆ. ಅದು ತುಂಬ ಏನು ಒಂದು 100 ಮೀಟರ್ ಏನೋ ಡಿಸ್ಟೆನ್ಸ್ ಇತ್ತು ಅಷ್ಟೇ. ಬಟ್ ಅದು ತುಂಬ ಹೈಟ್ ಕೂಡ ಇತ್ತು, ಐ ಆಮ್ ಹ್ಯಾಪಿ. ಯಾವುದೋ ಒಂದು ಅಡ್ವೆಂಚರ್ಸ್ ಗೇಮ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಓಕೆ, ಹೋಗ್ಬೇಕು ಮಾಡಬೇಕು ಅಂದ ತಕ್ಷಣ ಅದು ಆಗೋಯ್ತು. ಈ ಸತಿ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಐ ಫೆಲ್ಟ್. ಆ್ಯಂಡ್ ನಾನು ಅದು ತುಂಬ ಈ ಥರ ಇಷ್ಟೇ ಇರೋದು. ಬಟ್ ಇನ್ನೂ ತುಂಬ ಇದೆ. ಬಟ್ ಇದೆಲ್ಲ ಆಗಲಿಲ್ಲ ಅಂತಂದರೆ ಯಾಕೆ ಬೇಕು. ಸೊ ಈ ಇಯರ್ ಒಳಗಡೆ ಯಾವುದೆಲ್ಲ ಆಗುತ್ತೆ ನಾನು ವಿಷನ್ ಬೋರ್ಡಲ್ಲಿ ಇಟ್ಕೊಂಡಿರೋದು, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಈ ಥರ ಇದೆ ನನ್ನ ಈ ವರ್ಷದ ಪ್ಲ್ಯಾನ್ಸು. ನೋಡೋಣ ಈ ವರ್ಷ ಹೇಗೆ ಆಗುತ್ತೆ. ಬರೋ ವರ್ಷ, ಈ ವರ್ಷ ಇವತ್ತಿಗೆ ಮುಗೀತು. ಬಿಕಾಸ್ ಲಾಸ್ಟ್ ಮಿನಿಟ್ಸ್ ಎಲ್ಲ ಕೌಂಟ್ ಆಗ್ತಾ ಇದೆ ಈ ವರ್ಷ ಮುಗಿಯೋಕ್ಕೆ. ನೋಡೋಣ ಮುಂದಿನ ವರ್ಷ, ಬರೋ ವರ್ಷ ನನಗೆ ನಿಮಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ನೀವು ಜಾಸ್ತಿ ಸಕ್ಸಸ್ ಸಿಗಲಿ, ಗುಡ್ ಹೆಲ್ತ್ ಸಿಗಲಿ, ನಿಮಗೆ ತುಂಬ ಒಳ್ಳೆ ಜನ ಬರಲಿ ನಿಮ್ಮ ಲೈಫಲ್ಲಿ. ಮೇನ್ ಅದೇ, ತುಂಬ ಒಳ್ಳೆ ಜನ ಬರಲಿ. ಇಷ್ಟನ್ನು ನಾನು ಅಂದ್ಕೊಂಡಿದ್ದೀನಿ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬರೆದು ಇಟ್ಟಿದ್ದೀನಿ. ನೋಡೋಣ ಯಾವ ಥರ ತೊಗೊಂಡೋಗುತ್ತೆ ಅಂತ. ಐ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಹೇಳಿದ್ನಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಷ ತುಂಬ ಸಕ್ಸಸ್ ಸಿಗಲಿ. ಇನ್ನೊಂದೇನು ಗೊತ್ತಾ, ನಾನು ಏನೇನೆಲ್ಲ ಮಾತಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟೇ ಪ್ರಿಪೇರ್ ಆಗಿರ್ತೀನಿ. ಅಂದರೆ ನಾನು ಗಾಡಿಯೆಲ್ಲ ಓಡಿಸ್ಕೊಂಬರ್ಬೇಕಾದ್ರೆ ಓಕೆ, ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ಬೇಕಾದ್ರೆ ಇದನ್ನ ಮಾತಾಡೋಣ, ಪಕ್ಕ ಮಾತಾಡೋಣ ಇದನ್ನ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿರ್ತೀನಿ, ಆಯಿತಾ. ಯಾವಾಗ ಕ್ಯಾಮ್ರಾ ಮುಂದೆ ಬಂದು ಕುತ್ಕೋತೀನಿ ಅವಾಗ ಏನೋ ಅಂದ್ಕೊಂಡಿದ್ನಲ್ವಾ, ಇಲ್ಲ ಅದು ಟೆನಿಕೋಸ್ಟ್ ಅದು ನೆನಪೇ ಬರಲ್ಲ. ನೋಡೋಣ ಇವತ್ತು ತಲೆಯಲ್ಲಿ ಏನೇನಿತ್ತು ಹೇಳಬೇಕು ಅಂದ್ಕೊಂಡಿದ್ದೆ ಈ ವಿಡಿಯೋಗೆ, ಅದನ್ನೆಲ್ಲ ಹೇಳಿದ್ದೀನಿ. ಈ ವರ್ಷದ ಇದು ಕೊನೆ ಲಾಗ್ ಆಗಿರುತ್ತೆ. ಆ್ಯಂಡ್ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದನ್ನು ಶೇರ್ ಮಾಡಿಲ್ಲ. ಬಿಕಾಸ್ ಪಾಸ್ಟ್ ಇಸ್ ಅ ಪಾಸ್ಟ್. ಒಳ್ಳೇದನ್ನ ಇಟ್ಕೊಳ್ಳೋಣ, ಕೆಟ್ಟದನ್ನೆಲ್ಲ ಬಿಡೋಣ. ಆದಷ್ಟು ನಮ್ಮ ಗೋಲ್ ಏನಿದೆ ಈ ವರ್ಷ ಆ ಕಡೆ ಫೋಕಸ್ ಮಾಡೋಣ ಅಂತ ಹೇಳ್ತಿದ್ದೀನಿ. ತುಂಬ ಜಾಸ್ತಿ ಹೇಳಿದೆ ಅನಿಸುತ್ತೆ. ನಾನು ಹೇಳಿಲ್ಲ ಅಂದರೆ ಎಲ್ಲ ಅದನ್ನೇ ಮಾಡ್ತಾರೆ, ನನಗೆ ಗೊತ್ತು ಚೆನ್ನಾಗಿ. ಏನಿದೆ ಹೇಳೋಂಥದ್ದು, ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದು ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿರೋ ವಿಷನ್ ಬೋರ್ಡಲ್ಲಿ ಲಿಸ್ಟಲ್ಲಿ ಇರೋದೇ ಫಸ್ಟ್ ಅದೇ, ಐ ಶುಡ್ ಗೆಟ್ ಯೂಟ್ಯೂಬ್ ಮಾನಿಟೈಸೇಷನ್ ಅಂತ. ಪ್ಲೀಸ್ ಈ ವರ್ಷ ಆಗಿಬಿಟ್ರೆ ಸಾಕೋದು. ಆಗಬೇಕು ಅಂದರೆ ಐ ಶುಡ್ ಡೂ ಹಾರ್ಡ್ ವರ್ಕ್ ಅಲ್ವಾ. ಸೊ ವಿಷನ್ ಬೋರ್ಡ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಅದರಲ್ಲಿ
ಇರೋದನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಸೊ ಐ ಥಿಂಕ್ ಐ ವಿಲ್ ಡೂ ದಟ್, ಬಿಕಾಸ್ ಈ ವರ್ಷದ ಗೋಲ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ನನಗೆ. ಹ್ಯಾವ್ ಟು ಡೂ ದಟ್, ಐ ವಿಲ್ ಡೂ ದಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಲವ್ ಯು ಸೋ ಮಚ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಮೇ ಬಿ ಈ ವರ್ಷದ, ಮೇ ಬಿ ಅಲ್ಲ, ಈ ವರ್ಷದ ಕೊನೆ ಲಾಗ್ ಮೇ ಬಿ ಇದನ್ನು ನಾನು ನಾಳೆ ಅಪ್ಲೋಡ್ ಮಾಡ್ಬೋದು, ಇಲ್ಲ ಇವಾಗ ಎಡಿಟ್ ಆದರೆ ಈಗಲೇ ಅಪ್ಲೋಡ್. ಆಲ್ರೆಡಿ 5:30 ಟೈಮ್, ನೋ ಸಾರಿ 4:10 ಟೈಮು. I'll try to upload it today guys in Mana, and we will meet you next year. Bye bye and love you so much. Love you guys. Please subscribe ಮಾಡ್ಕೊಳ್ಳಿ ಆಯ್ತಾ. Bye bye.